ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 39ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 39. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತ್ತಾನ ಹ್ಯುಪಪದ್ಯತೆ. ಅನುವಾದ: ಹೇ ಶ್ರೀಕೃಷ್ಣ, ನನ್ನ ಈ ಸಂಶಯವನ್ನು ಸಂಪೂರ್ಣವಾಗಿ ಛೇದಿಸಲು ನೀನೇ ಸಮರ್ಥನಾಗಿದೀಯಾ, ಏಕೆಂದರೆ ನೀನಲ್ಲದೆ ಬೇರೆ ಯಾರೂ ಈ ಸಂಶಯವನ್ನು ಛೇದಿಸುವವರು ಸಿಕ್ಕುವುದು ಸಂಭವವಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಇಟ್ಕೊಂಡು, ಅಂದ್ರೆ ಈ ರೀತಿ ಎಲ್ಲ ಅವನ ಮನಸ್ಸಲ್ಲಿ ಪ್ರಶ್ನೆ ಇದೆ, ಆ ರೀತಿಯ ಪ್ರಶ್ನೆಗಳನ್ನೆಲ್ಲ ಇಟ್ಕೊಂಡಿದ್ದಾನೆ. ಈಗ ಅರ್ಜುನ ಅದರ ನಿವೃತ್ತಿಗೋಸ್ಕರ, ಅಂದ್ರೆ ಅದಕ್ಕೆ ಏನು ಉತ್ತರ, ಹೇಗೆ ಅದನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಅದಕ್ಕೇನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಭಗವಂತನಲ್ಲಿ ಈಗ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ಈ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಕೃಷ್ಣ, ನನ್ನ ಈ ಸಂಶಯವನ್ನ ನೀನೇ ದೂರ ಮಾಡೋದಕ್ಕೆ ಸಾಧ್ಯ, ಸಮರ್ಥನಾಗಿದೆಯಾ ನೀನು. ನೀನಲ್ದೆ ಈ ಒಂದು ಸಂಶಯವನ್ನ ಬೇರೆ ಯಾರು ನಿವಾರಣೆ ಮಾಡೋದಕ್ಕೆ ಅಥವಾ ಭೇದಿಸೋದಕ್ಕೆ ಅಥವಾ ಅದನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀಟಾಗಿ ನೀನೇ ಅದಕ್ಕೆ ಪರಿಹಾರವನ್ನ ಕೊಡಬಹುದು ಅನ್ನೋ ರೀತಿ ಇಲ್ಲಿ ಕೇಳ್ತಾ ಇದ್ದಾನೆ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಅರ್ಜುನನ ಈ ಮಾತಿನ ಸೃಷ್ಟೀಕರಣವನ್ನ ಮಾಡಿ, ಅಂದ್ರೆ ಈ ಒಂದು ಪ್ರಶ್ನೆ ಅವನಿಗೆ ಯಾಕೆ ಬಂತು, ಅಥವಾ ಈ ರೀತಿ ಅವನು ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಅರ್ಜುನ ಮರಣದ ನಂತರದ ಗತಿಯನ್ನ ತಿಳ್ಕೋಬೇಕು ಅಂತ ಅವನು ಇಷ್ಟಪಡ್ತಾ ಇದ್ದಾನೆ. ಏನಾಗತ್ತೆ ಸತ್ತ ಮೇಲೆ ಅಂತ ಅಂದ್ಬಿಟ್ಟು, ಅಂದ್ರೆ ನಾವ್ ಈ ರೀತಿ ಸಾಧನೆ ಮಾಡ್ತಾ ಮಧ್ಯದಲ್ಲಿ ಏನೋ ಒಂದು ಕಾರಣದಿಂದ ನಮ್ಮ ಮನಸ್ಸು ಚಂಚಲವಾಗ್ಬಿಟ್ರೆ ಆಮೇಲೆ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂತ ಇಷ್ಟಪಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇದೊಂದು ಅತ್ಯಂತ ರಹಸ್ಯವಾಗಿರುವಂಥದ್ದು. ಅದರ ಉದ್ಘಾಟನೆಯನ್ನ, ಅಂದ್ರೆ ಅದನ್ನ ತೆಗೆಯೋದಿದೆಯಲ್ಲ, ಅದನ್ನ ಬಯಲು ಮಾಡೋದು ಅಂತ ಹೇಳ್ತಾರೆ. ಅದು ಬುದ್ಧಿ ಮತ್ತೆ ತರ್ಕದ ಬಲದಿಂದ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ತುಂಬಾ ರಹಸ್ಯವಾಗಿರುವಂತ ವಿಷಯ. ನಮ್ಮ ಬುದ್ಧಿಯಿಂದ ಮತ್ತೆ ತರ್ಕದಿಂದ ಇದನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾರು ಕರ್ಮದ ಎಲ್ಲ ಪರಿಣಾಮಗಳು ಮತ್ತೆ ಸೃಷ್ಟಿಯ ಸಂಪೂರ್ಣ ನಿಯಮಗಳ ಮತ್ತೆ ಎಲ್ಲ ಲೋಕಗಳ ರಹಸ್ಯಗಳಿಂದ ಕಂಪ್ಲೀಟ್ ಆಗಿ ಪರಿಚಿತನಾಗಿರ್ತಾನೋ ಅವನಿಗೆ ಸೃಷ್ಟಿಯ ಬಗ್ಗೆನೂ ಗೊತ್ತಿರುತ್ತೆ, ನಮ್ಮ ಕರ್ಮದ ಪರಿಣಾಮಗಳೇನು ಅದ್ರ ಬಗ್ಗೆನೂ ಗೊತ್ತಿರುತ್ತೆ, ಇಡೀ ಲೋಕಗಳ ಬಗ್ಗೆ ರಹಸ್ಯಗಳೇನಿದೆಯೋ ಅದೆಲ್ಲ ಗೊತ್ತಿರುತ್ತಲ್ಲ, ಅದರ ಪರಿಚಿತನಾಗಿರ್ತಾನೋ ಅವನೇ ತಿಳ್ಕೊಳ್ಬಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲೋಕಾಂತರದ ದೇವತೆಗಳಾಗಿರಬಹುದು, ಆಮೇಲೆ ಎಲ್ಲ ಕಡೆ ವಿಚರಣೆ ಮಾಡುವ ಸಾಮರ್ಥ್ಯ ಇರುವಂತ ಋಷಿಗಳು, ಮುನಿಗಳು, ತಪಸ್ವಿಗಳು, ಹಾಗೆ ಬೇರೆ ಬೇರೆ ಲೋಕಗಳ ಘಟನಾವಣಿಗಳನ್ನ ನೋಡಿ ಮತ್ತೆ ತಿಳಿಯುವಂತ ಸಾಮರ್ಥ್ಯ ಇರುವಂತ ಯೋಗಿಗಳು, ಇಲ್ಲಿ ಕೂತ್ಕೊಂಡೇನೆ ಬೇರೆ ಲೋಕದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ಇರುವಂತ ಯೋಗಿಗಳು ಕೆಲವೇ ಅಂಶದವರೆಗೆ ಈ ಮಾತುಗಳನ್ನ ತಿಳ್ಕೊಂಡಿದ್ದಾರೆ ನೋಡಿ. ಅದು ತುಂಬಾ ರಹಸ್ಯವಾಗಿರೋದ್ರಿಂದ ಅಂತ ಋಷಿ ಮುನಿ ಇಂಥವ್ರೇನೆ ಅದ್ರ ಬಗ್ಗೆ ಎಲ್ಲೋ ಕೆಲವು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಆದ್ರೂ ಅವರ ಜ್ಞಾನ ಕೂಡ ಸೀಮಿತವಾಗಿದೆ. ಅವರು ಸೀಮಿತವಾಗಿರುವಷ್ಟನ್ನ ಮಾತ್ರ ತಿಳ್ಕೊಂಡಿದ್ದಾರೆ. ಇದರ ಕಂಪ್ಲೀಟ್ ರಹಸ್ಯವನ್ನ ಎಲ್ಲರ ಏಕಮಾತ್ರ ಸ್ವಾಮಿಯಾಗಿರುವಂತ ಶ್ರೀ ಭಗವಂತನೇ ತಿಳ್ಕೊಂಡಿರೋದು. ಅವನನ್ನು ಬಿಟ್ಟು ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಭಗವಂತ ಶ್ರೀಕೃಷ್ಣನ ಪ್ರಭಾವವನ್ನ ಅರ್ಜುನ ಮೊದಲಿಂದನೂ ತಿಳ್ಕೊಂಡಿದ್ದ. ಅವನು ಯಾರು ಏನು ಅನ್ನೋದು ಅವನಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಮತ್ತೆ ಭಗವಂತ ಈಗಾಗ್ಲೇ 4ನೇ ಅಧ್ಯಾಯದಲ್ಲಿ ತನ್ನನ್ನ ಜನ್ಮಗಳನ್ನ ತಿಳಿದವನು ಅಂತ ಹೇಳಿದಾನೆ. ಈಗ 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನಲ್ಲ, ಅದನ್ನ ಮೊದಲೇ ಕೇಳಿದಾನವನು. ಸೊ ಅದಕ್ಕೋಸ್ಕರ ಇಲ್ಲಿ ಅವನು ಭಗವಂತ ಅನ್ನೋದು ಅವನಿಗೆ ಗೊತ್ತಾಗಿದೆ. ನಾನು ಎಲ್ಲರ ಜನ್ಮಗಳನ್ನ ತಿಳ್ಕೊಂಡಿರೋನು ಅಂತ ಹೇಳಿದಾನೆ. 4ನೇ ಅಧ್ಯಾಯದ 5ನೇ ಶ್ಲೋಕ, ಬಹುನೀಮೆ ವ್ಯಥಿತಾನಿ ಅಂತ ಬರುತ್ತಲ್ಲ ಆ ಶ್ಲೋಕ. ಅಲ್ಲಿ ಭಗವಂತ ಹೇಳ್ತಾನೆ, ನನ್ನ ಮತ್ತೆ ನಿನ್ನ ಅನೇಕ ಜನ್ಮಗಳ ಆಗೋಗಿದೆ ಅರ್ಜುನ, ಅದೆಲ್ಲದರ ಅರಿವು ನನಗಿದೆ, ಆದ್ರೆ ನಿನಗಿಲ್ಲ ಅಂತ ಹೇಳ್ತಾನೆ. ಮತ್ತೆ ಅಜನ್ಮ, ಅವಿನಾಶಿ, ಮತ್ತೆ ಎಲ್ಲ ಪ್ರಾಣಿಗಳ ಈಶ್ವರ ಅಂತ ಕೂಡ ಹೇಳಿದಾನೆ ಅವನನ್ನ. ಅದರಲ್ಲಿ ಏನ್ ಹೇಳಿದಾನೆ, ನಾನು ಅಜನ್ಮನಾಗಿದ್ದೀನಿ, ಅವಿನಾಶಿ ಸ್ವರೂಪನಾಗಿದ್ರು ಕೂಡ, ಎಲ್ಲ ಪ್ರಾಣಿಗಳ ಒಡೆಯನಾಗಿದ್ರು ಕೂಡ ನನ್ನ ಪ್ರಕೃತಿಯನ್ನ ಅಧೀನವಾಗಿ ಇಟ್ಕೊಂಡು
ನನ್ನದೇ ಯೋಗ ಮಾಯೆಯಿಂದ ನಾನು ಪ್ರಕಟನಾಗ್ತೀನಿ ಅಂತ ಅಲ್ಲಿ ಹೇಳಿದ್ದಾನೆ. ಮತ್ತೆ ಗುಣಕರ್ಮಾನುಸಾರ ಎಲ್ಲರ ರಚಯಿತ ಅಂತ ಕೂಡ ಹೇಳಿದ್ದಾನೆ. 4ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತಿದೆಯಲ್ಲ, ಅಲ್ಲಿ ಏನು ಹೇಳಿದ್ದಾನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳ ಸಮೂಹ ಗುಣ ಮತ್ತೆ ಕರ್ಮಗಳನ್ನ ವಿಭಾಗ ಪೂರ್ವಕವಾಗಿ ನಾನೇ ರಚಿಸಿದ್ದೀನಿ. ಈ ರೀತಿ ಆ ಸೃಷ್ಟಿ ರಚನಾದಿ ಕರ್ಮದ ಕರ್ತೃವಾಗಿದ್ರೂ ಕೂಡ ಅವಿನಾಶಿ ಪರಮೇಶ್ವರನಾದ ನನ್ನನ್ನ ನೀನು ವಾಸ್ತವವಾಗಿ ಅಕರ್ತ ಅಂತಾನೆ ತಿಳ್ಕೋ ಅಂತನ್ಬಿಟ್ಟು ಆ ಶ್ಲೋಕದಲ್ಲಿ ಅವನು ಹೇಳಿದಾನೆ. ಮತ್ತೆ 5ನೇ ಅಧ್ಯಾಯದ ಕೊನೆಯಲ್ಲಿ ಏನು ಹೇಳಿದಾನೆ, ಎಲ್ಲ ಲೋಕಗಳ ಮಹಾನ್ ಈಶ್ವರ ಅಂತ ಯಾವುದನ್ನ ತಿಳಿಸಿದಾರೋ ಇದರಿಂದ ಭಗವಾನ್ ಶ್ರೀಕೃಷ್ಣನ ಪರಮೇಶ್ವರತ್ವದಲ್ಲಿ ಅರ್ಜುನನ ವಿಶ್ವಾಸ ಇನ್ನೂ ಹೆಚ್ಚಾಗ್ಬಿಡತ್ತೆ. ಇವನೇ ಭಗವಂತ ಅನ್ನುವಂತ ಒಂದು ವಿಶ್ವಾಸ ಬಂದ್ಬಿಡತ್ತೆ. ಅದಕ್ಕೋಸ್ಕರನೇ ಅವನು ಯಾವ ನನ್ನ ಈ ಸಂಶಯವನ್ನ ಕಂಪ್ಲೀಟ್ ಆಗಿ ನಷ್ಟ ಮಾಡಬಹುದು ಅಂದ್ರೆ ಯಾರೂ ಮಾಡೋದಕ್ಕಾಗಲ್ಲ, ಅದನ್ನ ನೀನೇ ಮಾಡೋದಕ್ಕೆ ನಿನಗೆ ಸಾಮರ್ಥ್ಯ ಇದೆ, ನೀನಲ್ಲದೆ ಬೇರೆ ಯಾರು ನನಗೆ ಸಿಗೋದಿಲ್ಲ ಅಂತ ಹೇಳಿ ಭಗವಂತನಲ್ಲಿ ತನ್ನ ವಿಶ್ವಾಸವನ್ನ ಪ್ರಕಟಪಡಿಸ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ನೀನು ಸರ್ವಾಂತರ್ಯಾಮಿ, ಸರ್ವಜ್ಞ, ಸರ್ವಶಕ್ತಿವಂತ, ಸಂಪೂರ್ಣ ಮರ್ಯಾದೆಗಳ ನಿರ್ಮಾತ, ಎಲ್ಲವನ್ನ ನಿರ್ಮಾಣ ಮಾಡಿರೋನು, ನಿಯಂತ್ರಣ ಮಾಡಿರುವಂತ ಸಾಕ್ಷಾತ್ ಪರಮೇಶ್ವರನಾಗಿದ್ಯಾ. ಅನಂತ ಕೋಟಿ ಬ್ರಹ್ಮಾಂಡಗಳ ಅನಂತ ಜೀವರ ಸಮಸ್ತ ಗತಿಗಳ ರಹಸ್ಯ ಕೂಡ ನಿನಗೆಲ್ಲವೂ ಗೊತ್ತಿದೆ. ಸಮಸ್ತ ಲೋಕಾಂತರಗಳಲ್ಲಿ ತ್ರಿಕಾಲಗಳಲ್ಲಾಗುವಂತ ಎಲ್ಲಾ ಘಟನೆಗಳೂ ಕೂಡ ನಿನಗೆ ಸದಾ ಪ್ರತ್ಯಕ್ಷವಾಗಿದೆ. ಎಲ್ಲೇನಾಗ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅಂಥ ಅವಸ್ಥೆಯಲ್ಲಿ ಯೋಗ ಭ್ರಷ್ಟ ಪುರುಷರ ಗತಿಯನ್ನ ವರ್ಣನೆ ಮಾಡೋದಕ್ಕೆ ನಿನಗೆ ತುಂಬಾ ಸುಲಭದ ಮಾತು. ಈಗ ಬೇರೆ ಇನ್ಯಾರನೋ ಕೇಳಿದ್ರೆ ಅವರು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀನಾದ್ರೆ ಅದನ್ನ ವರ್ಣನೆ ಮಾಡಬಹುದು. ನೀನೇ ಸ್ವಯಂ ಇಲ್ಲಿ ಉಪಸ್ಥಿತನಾಗಿರ್ಬೇಕಾದ್ರೆ ನಾನು ಬೇರೆ ಯಾರನ್ನೋ ಯಾಕೆ ಕೇಳಲಿ ಅಥವಾ ಯಾಕೆ ಕೇಳಲಿ ಅಂತ, ಬೇರೆ ಯಾರಿಗೆ ಕೇಳಲಿ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ನೀನಲ್ಲದೆ ಈ ರಹಸ್ಯವನ್ನ ಬೇರೆ ಯಾರಾದ್ರೂ ಹೇಗೆ ತಿಳಿಸ್ತಾರೆ ಅಂದ್ರೆ ಭಗವಂತನಿಗೆ ಎಲ್ಲಾ ಗೊತ್ತಿರುವಂಥದ್ದು. ಆ ಭಗವಂತ ನೀನೇ ನನ್ನ ಕಣ್ಮುಂದೆ ಇರ್ಬೇಕಾದ್ರೆ ಈ ರಹಸ್ಯವನ್ನ ಬೇರೆ ಯಾರಿಗೆ ಅಂತ ಕೇಳಲಿ ನಾನು, ಅಥವಾ ಬೇರೆ ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೋಸ್ಕರ ಕೃಪೆ ಮಾಡಿ ನೀನೇ ಈ ರಹಸ್ಯವನ್ನ ತೆರೆದು ನನ್ನ ಸಂಶಯ ಜಾಲವನ್ನ ನೀನು ಕತ್ತರಿಸ್ಬಿಡು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನನಗೊಂದು ಸಂಶಯ ಉಟ್ಕೊಂಡಿದೆಯಲ್ವಾ, ಇದೆಲ್ಲ ಹೇಗಾಗುತ್ತೆ ಏನು ಅಂತನ್ಬಿಟ್ಟು ಆ ಒಂದು ಸಂಶಯದ ಜಾಲವನ್ನ ನೀನು ಕತ್ತರಿಸು, ಈ ವಿಷಯದ ಬಗ್ಗೆ ನೀನು ಕಂಪ್ಲೀಟ್ ಆಗಿ ನನಗೆ ತಿಳಿಸು ಅಂತನ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.